ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವಿಡಿಯೋ. ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ. ಸೊ ಇವತ್ತು ಬೆಳಿಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಚಿನಿಮ ಸ್ಕೂಲ್ಗೆ ಹೋದ್ರು. ಚಿನಿಮ ಲುಕ್ ಇವತ್ತು ಯಾವ ಥರ ಇತ್ತು ಅಂತ ನಾನು ಪಿಕ್ ಕೂಡ ಹಾಕ್ತೀನಿ ನೋಡಿ. ಪಪ್ಪಿ ಕೊಡು. ಪಪ್ಪ ಕೊಡಲ್ಲ. ಇಲ್ಲಿ ನೋಡು. ನಾನು ಬರಲ್ಲ ನೋಡಿ, ನಾನು ಬರಲ್ಲ ನೋಡಿ ನೋಡಿ. ಈ ಥರ ಬೆಳಗ್ಗೆನೇ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಚಿನಿಮನ ಸ್ಕೂಲಿಗೆ ಕಳಿಸಿ ಕೂಡ ಆಯಿತು. ನಾನು ಕೂಡ ಟಿಫನ್ ಮಾಡ್ಕೊಂಡು ಬಂದು ಮೇಲ್ಗಡೆ ಬಂದು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರೂ ಕಾಯ್ತಾ ಇದ್ದಂತಹ ವಿಡಿಯೋ. ಯಾಕೆಂದರೆ ಮಷಿನ್ ಬಗ್ಗೆ ವಿಡಿಯೋ ಮಾಡಿ ಮಷಿನ್ದು ವಿಡಿಯೋಸ್ನ ಜಾಸ್ತಿ ಹಾಕಿ ಅಂತ ಕೇಳ್ತಾ ಇದ್ರಿ. ಸೊ ಆ ಒಂದು ವಿಡಿಯೋನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಡಿಯೋ 1 ಅಂತ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಮಷಿನ್ ತೊಗೊಂಡಿರ್ತೀರ, ಸೆಕೆಂಡ್ ಹ್ಯಾಂಡ್ ತೊಗೊಂಡಿರ್ತೀರ, ಅವರಿಗೆ ಡೆಮೋ ಸೆಕ್ಷನ್ ಸಿಕ್ಕಿರಲ್ಲ, ಯಾವ ಥರ ದಾರ ಹಾಕಬೇಕಂತ ಗೊತ್ತಿಲ್ಲ, ಯಾವ ಥರ ದಾರ ಹಾಕಬೇಕಂತನೂ ಗೊತ್ತಿರಲ್ಲ. ಕೆಲವೊಬ್ಬರು ನಾವು ವರ್ಕಿಗೆ ಯೂಸ್ ಮಾಡೋಂಥ ಸಿಲ್ಕ್ ದಾರನೇ ಬಾಬಿನಿಗೂ ಕೂಡ ಹಾಕಿರ್ತಾರೆ. ಸೊ ಅಂಥವ್ರಿಗೆ ಇದೊಂದು ಫುಲ್ಲು ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲಿಂದ ಡೈಲಿ ಒಂದೊಂದು ವಿಡಿಯೋ ಬರ್ತಾನೆ ಇರುತ್ತೆ ಮಷಿನ್ ಬಗ್ಗೆ. ಸೊ ಯಾರೆಲ್ಲ ಮಷಿನ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಇನ್ನು ಟೈಲರಿಂಗ್ಸು ಸ್ಟಿಚಿಂಗು ಬರೋರಿಗೆ ಈ ಮಿಷಿನ್ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಡೆಮೋ ಸೆಕ್ಷನ್ನೇ ಬೇಕಾಗಲ್ಲ. ಯಾಕೆ ಅಂತಂದರೆ ಜಸ್ಟು ನಾವು ಹಾಕೋದು ತೆಗಿಯೋದು ಹೆಂಗೆ ಅಂತ ಗೊತ್ತಾದರೆ, ಥ್ರೆಡ್ ಹಾಕೋದು ಅಥವಾ ನೀಡಲ್ ಹಾಕೋದು ಎಲ್ಲನೂ ಸ್ವಲ್ಪ ಅದ್ರದ್ದು ಬೇಸಿಕ್ಕು ತಿಳ್ಕೊಂಡಿದ್ರೆ ಸಾಕು. ಡೆಮೋ ಸೆಕ್ಷನ್ನೇ ಬೇಕಾಗಲ್ಲ. ಆರಾಮಾಗಿ ಯಾವ ಡಿಸೈನ್ ಬೇಕಾದರೂ ನೀವು ಈ ಒಂದು ಮಷಿನಲ್ಲಿ ಹಾಕಿ ಮುಗಿಸ್ಬಿಡ್ಬೋದು. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಡೆಮೋ ಸೆಕ್ಷನ್ ವಿಡಿಯೋನ ಇವತ್ತು ತೋರಿಸ್ತೀನಿ ನಿಮಗೆ. ಮಷಿನ್ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಮಷಿನ್ ತೊಗೊಳ್ಬೇಕಾಗಿರೋರಿಗೂ ಸಹ ತುಂಬಾ ಯೂಸ್ ಆಗುತ್ತೆ. ಸೊ ಇವತ್ತು ನಿಮ್ಮ ಜೊತೆ ಈ ಒಂದು ಹೊಸ ವ್ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ. ಸೊ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇವತ್ತು ಒಂದು ಲೆಹೆಂಗಾ ಬ್ಲೌಸ್ನ ಸ್ಟಿಚ್ ಮಾಡಿದೆ, ಲೆಹೆಂಗಾನು ಸ್ಟಿಚ್ ಮಾಡಿದೆ. ಹಾಗೆ ಗೌನು ಅಂದರೆ ಲಾಂಗ್ ಫ್ರಾಕು, ಅಂದರೆ ಅವರು ಫುಲ್ಲು ಲಾಂಗ್ ಕೂಡ ಕೇಳಿಲ್ಲ, ಫುಲ್ಲು ಶಾರ್ಟ್ ಕೂಡ ಕೇಳಿಲ್ಲ, ಸ್ವಲ್ಪ ಮಿಡಲ್ಗಿಂತ ಸ್ವಲ್ಪ ಕೆಳಗಡೆ ಆ ಥರ ಕೇಳಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಡ್ರೆಸ್ಸು, ತೋರಿಸ್ತೀನಿ ನಿಮಗೂ ಕೂಡ. ಸೊ ಇದು ಸ್ಯಾಟಿನ್ ಕ್ಲಾತ್, ಇದು ಸ್ಯಾರಿ ಕೊಟ್ಟಿದ್ರು ಅವರು. ಇದಕ್ಕೆ ಬ್ಲಾಕ್ ಕಲರ್ ವೆಲ್ವೆಟ್ ಪೀಸ್ನ ಹಾಕ್ಬಿಟ್ಟು ವರ್ಕ್ನ ಮಾಡೋದಕ್ಕೆ ಹೇಳಿದರು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಲೈನಿಂಗ್ ಬ್ಲಾಕ್ ಏನು ಹಾಕಿಲ್ಲ, ಅದೇ ಕಲರ್ನೇ ಹಾಕಿದ್ದೀನಿ. ಸೊ ಇಲ್ಲಿ ಸ್ಯಾರಿ ಕಲರ್ನ ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದೀನಿ. ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೂ ಸಹ ಕಮೆಂಟ್ ಮಾಡಿ. ನಾನು ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಆ ಥ್ರೆಡ್ ಪೈಪಿಂಗ್ ಮಾಡೋದು ಅಂತಲೂ ಸಹ ನಿಮಗೆ ವಿಡಿಯೋ ಹಾಕ್ತೀನಿ. ಇವಾಗ ಆಲ್ಮೋಸ್ಟ್ ಪೈಪಿಂಗ್ನ ಯಾರೂ ಕೇಳಲ್ಲ, ಎಲ್ಲರೂ ಸಹ ಥ್ರೆಡ್ ಪೈಪಿಂಗ್ನೇ ಕೇಳೋದು. ಸೊ ಈ ಥರ ಇದು ಸ್ಯಾಟಿನ್ ಕ್ಲಾತ್ ಸ್ಯಾರಿ, ಇದು ಕ್ಲಾತ್ ಇದು ನಾನು 4 ಮೀಟರ್ ತೊಗೊಂಡಿದ್ದೀನಿ. ಇದರದ್ದು ಬಾಡಿ ಫುಲ್ಲು ಇಲ್ಲಿಂದ ಈ ಸೊಂಟದಿಂದ ಹಿಡಿದು ಲೆಂತ್ ಬಂದುಬಿಟ್ಟು ನಾನು 34 ಇಂಚ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ಬಂದುಬಿಟ್ಟು ಬರೀ 12.5 ಇಂಚ್ ತೊಗೊಂಡಿರೋದು. ತುಂಬ ತೆಳ್ಳಗಿದ್ದಾರೆ ಅವರು. ಹೈಟ್ ಬಂದು ನನ್ನ ಹೈಟೇ ಇದ್ದಾರೆ, ಬಟ್ ತುಂಬಾ ತೆಳ್ಳಗಿದ್ದಾರೆ. ಸೊ ಇದು ಫುಲ್ಲು ಫ್ರಾಕ್ ಬಂದು ಈ ಥರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಇದ್ರದ್ದು ಈ ಥರ ನೋಡ್ಬೋದು, ಇದು ಈ ಥರ ಬರುತ್ತೆ. ಸೊ ನಾನು ಇಲ್ಲಿ 4 ಮೀಟರ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಾನು 60 ಸೆಂಟಿಮೀಟರ್ ತೊಗೊಂಡೆ. ಸೊ ನಮ್ಮ ಸ್ವಲ್ಪ ದಪ್ಪ ಇರೋರ್ಗಾದರೆ ಆಗಲ್ಲ 60 ಸೆಂಟಿಮೀಟರ್. ಇವರು ತುಂಬಾ ತೆಳ್ಳಗಿದ್ದಾರೆ, ಅದಕ್ಕೋಸ್ಕರ ನಾನು 60 ಸೆಂಟಿಮೀಟರ್ನ ತೊಗೊಂಡಿದ್ದೀನಿ. ಇದು 60 ಸೆಂಟಿಮೀಟರ್ಗೆ 150 ರುಪೀಸ್ನ ತೊಗೊಂಡ್ರು. ಅವ್ರು ಹೇಳಿದರು ನೀವೇ ಪೀಸ್ ತಂದು ಹಾಕಿ ನಾನು ಅಮೌಂಟ್ ಪೇ ಮಾಡ್ತೀನಿ ಅಂತ. ಸೊ ಈ ಥರ ಸೊ ತುಂಬಾ ಚೆನ್ನಾಗಿ ಬಂದಿದೆ. ಬ್ಯಾಕ್ ಬಂದ್ಬಿಟ್ಟು ಈ ಥರ ಪಾಟ್ ನೆಕ್ ಇಟ್ಟಿದ್ದೀನಿ. ಅವ್ರು ಕೇಳಿದರು ಪಾಟ್ ನೆಕ್ಕೆ ಬೇಕು ಅಂತ, ಪಾಟ್ ನೆಕ್ನ ಇಟ್ಟಿದ್ದೀನಿ. ಸೊ ಅವರು ಜಿಪ್ ಹಾಕೋದು ಕೇಳಿದರು, ಬಟ್ ಇಲ್ಲಿ ನಾವಿರೋದ್ರ ಜಿಪ್ ಸಿಕ್ಕಿಲ್ಲ. ನೈಟ್ ಸ್ಟಿಚ್ ಮಾಡಿದ್ದು ನಾನು, ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸ್ಟಿಚ್ ಮಾಡಿದ್ದೀನಿ. ನೋಡೋಣ, ಅವ್ರು ಬೇಕು ಅಂದರೆ ಇದನ್ನು ವೇರ್ ಮಾಡಿ ಫಂಕ್ಷನ್ ಮುಗಿಸ್ಕೊಂಡ್ಬಿಡಲಿ, ನಾನು ಆಮೇಲೆ ಜಿಪ್ ಹಾಕಿ ಕೊಡ್ತೀನಿ. ಸೊ ಈ ಥರ ನಾನು ಪಾಟ್ ನೆಕ್ನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ. ಲೆಂತ್ ಫುಲ್ಲು ಗೌನು ತುಂಬಾ ಚೆನ್ನಾಗಿ ಬಂದಿತ್ತು ಇದು. ಸೊ ನಾನು ಕೂಡ ಒಂದು ಸ್ಟಿಚ್ ಮಾಡಿಕೊಂಡೆ ಈ ಥರ. ಅದನ್ನು ಒಂದು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಬೇಕು ಅಂತ ಎತ್ತಿಟ್ಟಿದ್ದು, ಬಟ್ ಆ ಫಂಕ್ಷನೇ ಸ್ಕಿಪ್ ಆಗಿ ಹೋಯಿತು.
ಸೊ ಇನ್ನೊಂದು ಈ ಥರ ಲೆಹೆಂಗಾ, ಇದಕ್ಕೆ ಲೈನಿಂಗ್ ಹಾಕಿದ್ರೆ ಅಷ್ಟೊಂದು ಫಿನಿಶಿಂಗ್ ಬರಲ್ಲ ನೆರಿಗೆಗಳು. ಸೊ ಅದಕ್ಕೋಸ್ಕರ ಈ ಥರ ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ರಂತೆ. ಅಷ್ಟೊಂದು ಕ್ವಾಲಿಟಿ ಏನಿಲ್ಲ, ಬಟ್ ನೆರಿಗೆಗಳು ನಾನು ಐರನ್ ಮಾಡಿದ್ದೀನಿ, ಸ್ಟೀಮ್ ಐರನ್ನಲ್ಲೇ ಮಾಡಿರೋದು. ಬಟ್ ಇದೇನಂದರೆ ಕ್ಲಾತು ಐರನ್ನೇ ಕೂರ್ತಾ ಇಲ್ಲ, ಹಂಗಂಗೆ ಎತ್ಕೊಳ್ಳುತ್ತೆ ಈ ಥರ. ಇದರದ್ದು ಬ್ಲೌಸ್ ಬಂದ್ಬಿಟ್ಟು ಇದಕ್ಕೆ ಏನು ಸಹ ಇಲ್ಲ, ಬರೀ ಪ್ಲೈನಲ್ಲಿ ಪಾಟ್ ನೆಕ್ಕಲ್ಲಿ ಹಿಂದೆಗಡೆ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಹುಕ್ಕ ಹಾಕಿದ್ದೀನಿ. ಸೊ ಈ ಥರ ಪಾಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿರೋದು. ಇದಕ್ಕೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಇದನ್ನು ಐರನ್ ಮಾಡಿಲ್ಲ ನಾನು, ಬರೀ ಲಂಗ ಮಾತ್ರ ಐರನ್ ಮಾಡಿದ್ದೀನಿ ಅಷ್ಟೇ. ಈ ಥರ ಪಾಟ್ ನೆಕ್ಕಲ್ಲಿದೆ. ಇಲ್ಲಿ ಬೋಟ್ ನೆಕ್ ಬ್ಲೌಸು, ಹಿಂದೆ ಪಾಟ್ ನೆಕ್ಕು ಈ ಥರ ಬಂದಿದೆ. ಸೊ ಇದು ಒಂದೇ ಕಸ್ಟಮರ್ದು, ಅವ್ರದ್ದಿನ ಸಿಂಗಲ್ ನಾರ್ಮಲ್ ಬ್ಲೌಸ್ಗಳಿದೆ, ಅದನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಸೊ ಇವತ್ತು ಎಷ್ಟೊತ್ತಿದ್ರು ಡೆಲಿವರಿ ಕೊಡಲೇಬೇಕು. ನೈಟೇ ಕೇಳಿದ್ರು, ಬಟ್ ನೈಟ್ ಬರಲಿಲ್ಲ. ನೈಟ್ ಬರ್ತೀನಿ ಅದಕ್ಕೆ ನಾನು ಬೇಗ ಬೇಗ ಸ್ಟಿಚ್ ಮಾಡಿದೆ, ಬಟ್ ಅವ್ರು ಬರಲಿಲ್ಲ. ಇವಾಗ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರೆ, ಇನ್ನೂ ಸಹ ಬಂದಿಲ್ಲ. ಸೊ ಅವ್ರು ಬರಲಿ, ಡೆಲಿವರಿ ಕೊಡ್ತೀನಿ. ಈಗ ಬನ್ನಿ ಬೇಗ ಬೇಗ ಡೆಮೋ ಸೆಕ್ಷನ್ನ ತೋರಿಸ್ತೀನಿ. ಇವ್ರು ಏನು ಹೇಳ್ತಿದ್ದಾರೆ, ನೀವೇನು ಹೇಳಿದ್ದು ಮತ್ತು ನೀವೇನು ತೋರಿಸ್ತಾ ಇದ್ದೀರಾ ವಿಡಿಯೋನ ಅಂತ ಅಂದ್ಕೊಂಡ್ಬಿಡಿ. ಸೊ ಇದು ತೋರಿಸ್ತೀನಿ ಈಗ ಡೆಮೋ ಸೆಕ್ಷನ್ ಯಾವ ಥರ ಅಂತ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಾರಿಟಿ ಬರಲ್ಲ, ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಯಾವ ಥರ ಎಲ್ಲಿ ಏನು ಸ್ಟೆಪ್ ಬಂತು ಅಂತ ಹೇಳಿಬಿಟ್ಟು. ಸ್ಟೆಪ್ ಬೈ ಸ್ಟೆಪ್ ಮಷಿನ್ ಆನ್ ಮಾಡೋದ್ರಿಂದ ಹಿಡಿದು ವರ್ಕ್ ಫ್ರೇಮ್ ಫಿಟ್ ಮಾಡಿ, ಡಿಸೈನ್ ಸೆಲೆಕ್ಟ್ ಮಾಡಿ ವರ್ಕ್ ಹಾಕೋವರೆಗೂ ಈ ಒಂದು ಡೆಮೋ ಸೆಕ್ಷನ್ನಲ್ಲಿ ಇರುತ್ತೆ. ಸೊ ನೋಡಿ ತಿಳ್ಕೊಂಡು ನೀವು ಕೂಡ ವರ್ಕ್ನ ಸ್ಟಾರ್ಟ್ ಮಾಡಿ, ನಿಮ್ಮ ಒಂದು ಓನ್ ಅರ್ನಿಂಗ್ಸ್ ನಿಮಗೆ ಇರಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮಷಿನ್ನು ಈ ಥರ ಇರುತ್ತೆ. ನೀವು ಫಸ್ಟ್ ತಂದ ತಕ್ಷಣವೇ ಇದು ಫುಲ್ ಸೆಟ್ ಹಂಗೆ ಇರುತ್ತೆ, ಏನೂ ಫಿಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಹೆಂಗೆ ಇರುತ್ತೆ ಇದನ್ನು ಮಾತ್ರ ಒಂದು ಸೇರಿಸ್ಕೊಬೇಕಾಗುತ್ತೆ ಅಷ್ಟೇ, ತುಂಬಾ ಈಸಿ ಇದಾದರೂ ಕೂಡ. ಮತ್ತು ಇಲ್ಲೊಂದು ಕೇಬಲ್ ಕನೆಕ್ಷನ್ನ ಕೊಟ್ಟಿರ್ತಾರೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಈ ಥರ ಕೇಬಲ್ ಕನೆಕ್ಷನ್ನ ಕೊಟ್ಟಿರ್ತಾರೆ. ಈ ಥರ ಕೇಬಲ್ ಕನೆಕ್ಷನ್ನು ಅಲ್ಲಿ ನಾನು ಕೊಟ್ಕೊಂಡಿದ್ದೀನಿ. ಇಲ್ಲೊಂದು ಮತ್ತು ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ನ ಕೊಟ್ಟಿರ್ತಾನೆ, ಇಲ್ಲಿ ಆನ್ ಮಾಡ್ಕೊತೀನಿ ನಾನು ಮಷಿನ್ನ. ಸೊ ಈ ಥರ ಒಂದು ಸ್ಕ್ರೀನು ಓಪನ್ ಆಗುತ್ತೆ ನಿಮಗೆ. ಸೊ ಈ ಥರ ಓಪನ್ ಆದಾಗ ನೀವು ಇಲ್ಲಿ ಫ್ರೇಮ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇಲ್ಲಿ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಬೇಕು. ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ಜಸ್ಟ್ ನಾನು ಡೆಮೋ ತೋರಿಸ್ತಾ ಇರೋದ್ರಿಂದ ಸೊ ಇಷ್ಟು ಆನ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ, ನೀವು ವರ್ಕ್ ಹಾಕಲಿಕ್ಕೆ ಬೇಕಲ್ವಾ, ಇವಾಗ ಬಾಬಿನ್ ಹಾಕಬೇಕು. ಸೊ ಫಸ್ಟ್ ಬಂದುಬಿಟ್ಟು ಇಲ್ಲಿ ಬಾಬಿನ್ನು ಇಲ್ಲಿ ಕೊಟ್ಟಿರ್ತಾರೆ, ಈ ಥರ ಬಟನ್ ಅಂದರೆ ಇದು ಮೇಲ್ಗಡೆ ಎದ್ದಾಳುತ್ತೆ, ಇದು ಓಪನ್ ಆಗುತ್ತೆ. ಇಲ್ಲಿ ನಾನು ಬಾಬಿನ್ನ ಆಲ್ರೆಡಿ ಇಲ್ಲಿ ಅಲ್ಲಿ ಆಫ್ ಸುತ್ತಕೊಂಡಿರೋದಿದೆ. ನಾನು ಮತ್ತೆ ನಿಮಗೆ ಸುತ್ತಿ ತೋರಿಸ್ತೀನಿ. ಇಲ್ಲಿ ಇದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇದು ಬಾಬಿನ್ ಸುತ್ಕೊಳ್ಳೋಕ್ಕೆ ಇಲ್ಲೇ ಕೊಟ್ಟಿರೋದು. ಸೊ ನಾರ್ಮಲ್ ಮಷಿನ್ಗಳಲ್ಲಿ ನಾವು ಕೈಯಲ್ಲೇ ಸುತ್ಕೊಂಡ್ಬಿಡ್ತೀವಿ, ಮಷಿನ್ ಮೂವ್ ಮಾಡಿಕೊಂಡು. ಇದರಲ್ಲಿ ಹಾಗಾಗಲ್ಲ. ಈ ಥರ ಒಂದು ಕೊಟ್ಟಿರ್ತಾರೆ, ಇದನ್ನು ಇಲ್ಲಿ ಹಾಕಬೇಕು. ಇದನ್ನು ಇಲ್ಲಿ ಹಾಕಿದ್ದಾದಮೇಲೆ ನೀವು ಸ್ಟಿಚಿಂಗ್ ದಾರನೇ ತೊಗೊಳ್ಬೇಕು. ಇದು ಈ ಥರ ಕಾಟನ್ ಥ್ರೆಡ್ಡು, ಈ ಥರ ಬ್ಲಾಕ್ ಮತ್ತು ವೈಟು ಬಿಟ್ಟು ಯಾವುದಾದ್ರೂ ತೊಗೊಳ್ಳಿ. ಯಾಕಂದರೆ ಬ್ಲಾಕು ಮತ್ತು ವೈಟು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ವರ್ಕ್ ಹಾಕಬೇಕಾದ್ರೆ ಕೆಳಗಡೆ ಇರೋ ಥ್ರೆಡ್ಡು ಮೇಲ್ಗಡೆ ಕಾಣಿಸೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮೇನ್ ಅಂತಂದರೆ ಬ್ಲೌಸ್ ಯಾವ ಕಲರ್ ಇದೆಯೋ, ನೀವೇನು ಕಲರ್ ಯೂಸ್ ಮಾಡ್ತೀರೋ ಅದೇ ಕಲರ್ನೇ ದಾರ ತೊಗೊಂಬಿಡಿ. ಇಲ್ಲಿ ನಾನು ಸುಮ್ಮನೆ ಒಂದು ಕಾಟನ್ ದಾರನ ತೊಗೊಂಡಿದ್ದೀನಿ. ಇಲ್ಲಿ ದಾರ ಏನು ಹಾಕ್ತೀವಲ್ಲ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಈ ಥರ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ನಿಮಗೆ. ಇದನ್ನು ಇಲ್ಲಿ ಲಾಕ್ ಮಾಡ್ಕೊಬೇಕು. ಸೊ ಈ ಥರ ಇಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗ್ ದಾರನ ಇಲ್ಲಿ 1 ಅಂತ ಇಲ್ಲಿ ಒಂದು ನಂಬರ್ ಇರುತ್ತೆ. ಇಲ್ಲಿ ನಾವು ಇಲ್ಲಿ ಈ ಥರ ಇಲ್ಲಿ ಸಿಗಾಕ್ಕೊಂಡ್ಬಿಟ್ಟು ಇಲ್ಲಿ ಒಂದು 2-3 ಸಲ ಸುತ್ಕೊಬೇಕು. ಈ ಥರ ಒಂದು 2-3 ರೋಲ್ ಅದು ಥ್ರೆಡ್ ಇಟ್ಕೊಳ್ಳೋ ಥರ. ಆಮೇಲೆ ಇದನ್ನು ನಮ್ಮ ರೈಟ್ ಸೈಡ್ಗೆ ಸ್ವಲ್ಪ ಎಳ್ಕೊಂಡ್ರೆ ಇದು ಫಿಟ್ ಆಗುತ್ತೆ. ಇಲ್ಲಿ ತೋರಿಸುತ್ತೆ, ಇಲ್ಲಿ 4%
ಅಂದರೆ ಈ ಥರ ಮಾಡ್ಕೊಬೇಕು ಅಂತ ಕೊಟ್ಟಿರ್ತಾರೆ ನಿಮಗೆ. ಬಾಬಿನ್ ವೆಂಡಿಂಗ್ ಸ್ಪೀಡ್ ಅಂತ ಇಲ್ಲಿ 4 ಅಂತ ಕೊಟ್ಟಿರ್ತಾರೆ. ನಿಮಗೆ ಯಾವಾಗಲೂ 5% ಥ್ರೆಡ್ ಇದರಲ್ಲೇ ಇರಬೇಕು ಅಂತ ಹೇಳ್ತಾರೆ, ಬಟ್ ನಾನು ಆ ಥರ ಏನೂ ಮೇಂಟೈನ್ ಮಾಡಲ್ಲ. ಸೊ ಇದಾದಮೇಲೆ ಇಲ್ಲಿ ಸ್ಟಾರ್ಟ್ ಬಟನ್ನ ಕೊಟ್ಕೊಂಡ್ರೆ ಅದು ದಾರ ಸುತ್ತುತ್ತೆ. ಇದು ಸುತ್ತಾ ಇಲ್ಲ, ಯಾಕೆ ಅಂತಂದರೆ ಇಲ್ಲಿ ದಾರ ಲೂಸ್ ಆಗಿದ್ದರೆ ಸುತ್ತಲ್ಲ, ಸ್ವಲ್ಪ ಟೈಟಾಗೆ ಎಳ್ಕೊಂಡು ಸುತ್ತಕೊಂಡ್ರೆ ಮಾತ್ರ ಅದು ನೀಟಾಗೆ ಬಾಬಿನ್ನು ಫಿಟ್ ಆಗುತ್ತೆ. ಸೊ ಇಷ್ಟೇ, ಈ ಥರ ಕೊಟ್ಟರೆ ಬಾಬಿನ್ನು ಆರಾಮಾಗೆ ಬೇಗ ರೋಲ್ ಆಗುತ್ತೆ. ನಾನು ಫುಲ್ಲು ಸುತ್ತಕೊಂಡಿಲ್ಲ, ಸ್ವಲ್ಪನೇ ಅಷ್ಟೇ ಸುತ್ತಕೊಂಡಿರೋದು. ಸೊ ಈ ಥರ ಕಟ್ ಮಾಡಿಕೊಂಡು ಇದನ್ನು ಮತ್ತೆ ನಮ್ಮ ಲೆಫ್ಟ್ ಸೈಡಿಗೆ ಸ್ವಲ್ಪ ಮೂವ್ ಮಾಡಿಕೊಂಡ್ರೆ ಇದು ಬರುತ್ತೆ. ಆಮೇಲೆ ಇದನ್ನು ರಿಮೂವ್ ಮಾಡಿಬಿಡಿ. ಬಾಬಿನ್ನು ಯಾವ ಥರ ಹಾಕೋದು ಅಂತ ಹೇಳ್ತೀನಿ. ಸೊ ಬಾಬಿನ್ನು ನೋಡ್ಬೋದು ಯಾವ ಥರ ಇದು ಇದೆ ಅಂತ, ಬಾಬಿನ್ ಹೋಲ್ಡರು. ಸೊ ನಾನು ಝೂಮ್ ಮಾಡಿನೇ ತೋರಿಸ್ತಾ ಇದ್ದೀನಿ, ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ಸೊ ಈ ಥರ ಇದೆಯಲ್ಲ ಬಾಬಿನ್ ಹೋಲ್ಡರು. ಇಲ್ಲೊಂದು ಯೆಲ್ಲೋ ಕಲರ್ ಆರೋ ಮಾರ್ಕ್ ಕಾಣಿಸ್ತಾ ಇದೆ. ಸೊ ಇದನ್ನು ಈಗ ಇದು ಬಾಬಿನ್ ಈ ಥರ ಇದೆ ಅಂತಂದರೆ ಇದು ಥ್ರೆಡ್ ಬರುತ್ತಲ್ಲ, ಇದು ನಮ್ಮ ಲೆಫ್ಟ್ ಸೈಡಿಗೆ ಇರಬೇಕು. ಇದು ಲೆಫ್ಟ್ ಸೈಡಿಗೆ ಇರಬೇಕು. ಆಮೇಲೆ ಇದನ್ನು ಬಾಬಿನ್ನ ಹಾಕ್ಬಿಟ್ಟು ಇಲ್ಲಿ ಒಂದು ಕೊಕ್ಕೆ ಥರ ಕಾಣಿಸ್ತಾ ಇದೆ, ಗೊತ್ತಿದೆಯಾ ನಿಮಗೆ? ಸೊ ಇಲ್ಲಿ ಮತ್ತು ಇಲ್ಲಿ ಒಂದಿದೆ. ಸೊ ಇದೆರಡರ ಸೆಂಟ್ರಲ್ಲಿ ನಮಗೆ ದಾರ ಹೋಗಬೇಕು. ದಾರ ಹೋಗ್ಬಿಟ್ಟು ಇಲ್ಲಿ 1, 2 ಅಂತ ನಂಬರ್ ಕಾಣಿಸ್ತಾ ಇದೆ. ಇಲ್ಲಿಂದ ತೊಗೊಂಡು ಬಂದು ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ದಾರ ಕಟ್ ಮಾಡ್ಕೊಳ್ಬೇಕಷ್ಟೇ. ಆಮೇಲೆ ಇದನ್ನು ಹಾಕಬೇಕಷ್ಟೆ. ಸೊ ಕ್ಲೋಸ್ ಮಾಡಿದ್ರೆ ಇದು ಬಾಬಿಂದು ಮುಗೀತು, ಇಷ್ಟೇ. ಈಗ ಸೆಕೆಂಡ್ ಒನ್ ಬಂದು ಥ್ರೆಡ್ ಹಾಕೋದು. ಸೊ ಥ್ರೆಡ್ ಹಾಕೋದು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕೊಟ್ಟಿರ್ತಾರೆ. 1, 2, ಇಲ್ಲಿ 3, ಇಲ್ಲಿ 4, ಇಲ್ಲಿಂದ ತೊಗೊಂಡು ಬಂದರೆ 5. ನೆಕ್ಸ್ಟ್ ದಾರ ಹಾಕಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ, ನೋಡಿ. ಇಲ್ಲಿ ನಾನು ಇವಾಗ ನಾನು ನೆಕ್ಸ್ಟ್ ವರ್ಕ್ ಹಾಕಬೇಕಲ್ಲ, ಆ ಕಲರ್ ದಾರನ ತೊಗೊಂಡಿದ್ದೀನಿ. ಇದು ಪಿಕಾಸೋ ದಾರನೇ ತೊಗೊಂಡಿರೋದು ನಾನು. ಶೇಡ್ ಬಂದುಬಿಟ್ಟು 5 to 7. ಇಲ್ಲಿ ನಾನು ದಾರ ಹಾಕ್ಕೊಳ್ತೀನಿ. ಇಲ್ಲಿ ಬಂದುಬಿಟ್ಟು ಇದು 1. ಇದು ಸೇರಿ 2 ಸೇರಿ 1 ನಂಬರ್ಗೆ ಕೌಂಟ್ ಆಗುತ್ತೆ ನಿಮಗೆ. ನನ್ನ ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದೇ ಒಂದು ತಲೆನೋವು. ಈಗ ಕರೆಕ್ಟಾಗಿದೆ ನೋಡಿ, ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಇದು ಇಲ್ಲಿ ಫಸ್ಟು ಇಲ್ಲಿಂದ ಈ ಥರ ಹಾಕ್ಕೊಳ್ಬೇಕು. ಇದು ಒಂದು ಇಲ್ಲಿ ಒಂದು ಫಸ್ಟ್ ಗೆರೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಫಸ್ಟ್ ತೊಗೊಳ್ಬೇಕು ನಾವು. ಆಮೇಲೆ ಇಲ್ಲಿ ಕೆಳಗಡೆ ಯೂ ಟರ್ನ್ ಮಾಡಿಕೊಂಡು ಬಂದ್ಬಿಟ್ಟು ಇಲ್ಲಿ ಒಂದು ಕೊಕ್ಕೆ ಥರ ಇರುತ್ತೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ. ಸೊ ಇದ್ರೊಳಗಡೆ ದಾರ ಬರಬೇಕು. ಇಲ್ಲಿ 4th one, ಇದು 4th one ಕಂಪ್ಲೀಟ್ ಆಗುತ್ತೆ ಈ ಥರ ಬಂದಾಗ. ಮತ್ತು 5th ಒನ್ನಲ್ಲಿ ಇಲ್ಲಿ ಕೆಳಗಡೆ ಬಂದು ದಾರ ಹಾಕ್ಕೊಂಡ್ರೆ ಒಂದು ಕೊಕ್ಕೆ ಇರುತ್ತೆ, ಆ ಕೊಕ್ಕೆಗೆ ಸೇರಿಸ್ಕೊಂಡು ದಾರ ಹಾಕ್ಕೊಂಡ್ರೆ ನಿಮ್ಮದೇ 5th ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಡೈರೆಕ್ಟಾಗಿ ನೀಡಲ್ಗೆ ದಾರ ಹಾಕ್ಕೊಬೇಕು. ಇಲ್ಲಿ ಹೊಸ ಮಷಿನ್ ಯಾರಾದರೂ ತೊಗೊಂಡಿರೋರು ಇದ್ದರೆ ಇದನ್ನು ಈ ಥರ ಪ್ರೆಸ್ ಮಾಡಿದರೆ ನೀಡಲ್ಗೆ ದಾರ ಬೀಳುತ್ತೆ. ಬಟ್ ಅದು ದಾರ ಹಾಕೋದು ಕೊಕ್ಕೆ ಒಂದು ಚಿಕ್ಕದಾಗೆ ಕ್ರೋಶ ಕೊಕ್ಕೆ ಥರ ಇರುತ್ತೆ, ಬಟ್ ಅದು ನಂದು ಮುರಿದೋಗಿದೆ. ಈ ಥರ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ 7 ಅಂತ, ಇದು 5, ಇಲ್ಲಿ 6 ಮತ್ತು ಇಲ್ಲಿ 7 ಅಂತ ಒಂದು ನಂಬರ್ ಇದೆ. ಇದ್ರ ಪಕ್ಕದಲ್ಲಿ ಇದೆಯಲ್ಲ, ಇದನ್ನು ಈ ಥರ ಪ್ರೆಸ್ ಮಾಡಿದರೆ ನಿಮಗೆ ಕೊಕ್ಕೆಗೆ ದಾರ ಅದೇ ಆಟೋಮೆಟಿಕ್ಕಾಗಿ ಬೀಳುತ್ತೆ. ಬಟ್ ಅದು ನಾನು ಮುರಿದೋಗಿದೆ, ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇಲ್ಲ. ಸೊ ಇದನ್ನು ಇಲ್ಲೊಂದು ಬ್ಲೇಡ್ ಕೊಟ್ಟಿರ್ತಾರೆ, ಇಲ್ಲಿಂದ ದಾರನ ರಿಮೂವ್ ಮಾಡಿದರೆ ಆಯಿತು. ಸೊ ಇಷ್ಟು ಡೆಮೋ ಸೆಕ್ಷನಲ್ಲಿ ಹೇಳ್ಕೊಡೋ ಅಂಥದ್ದು, ಇನ್ನೇನು ಹೇಳ್ಕೊಡಲ್ಲ ಅವರು. ಸೊ ಇಷ್ಟೇ ಹೇಳ್ಕೊಡೋದು, ಮಷಿನ್ ಆನ್ ಆ್ಯಂಡ್ ಆಫ್ ಮಾಡೋದು, ಮತ್ತು ಬಾಬಿನ್ಗೆ ಥ್ರೆಡ್ ಹಾಕೋದು, ಇಲ್ಲಿ ದಾರನ ಯಾವ ಥರ ನೀಡಲ್ಗೆ ಹಾಕೋದು. ಸೊ ಇಷ್ಟು ಫಸ್ಟ್ ಸೆಕ್ಷನಲ್ಲಿ ಹೇಳ್ಕೊಡೋದು ಅವರು. ಡೆಮೋ ಸೆಕ್ಷನಲ್ಲಿ 3 ಸೆಕ್ಷನ್ ಇರುತ್ತೆ ಅಲ್ವಾ, ಫಸ್ಟ್ ಸೆಕ್ಷನ್ನಲ್ಲಿ ಇಷ್ಟೇ ಹೇಳ್ಕೊಡೋದವರು, ಇನ್ನೇನು ಸಹ ಹೇಳ್ಕೊಡಲ್ಲ. ಸೊ ನೆಕ್ಸ್ಟ್ ಸೆಕ್ಷನಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ಫ್ರೇಮಿಗೆ ಬಟ್ಟೆ ಹಾಕೋದು, ಫ್ರೇಮ್ ಯಾವ ಥರ ಸೆಲೆಕ್ಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಫ್ರೇಮ್ ಸೈಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ.
ಯಾವ ಥರ ಫ್ರೇಮ್ನ ಸೈಜ್ನ ಸೆಲೆಕ್ಟ್ ಮಾಡ್ಕೊಬೇಕಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಡಿಸೈನು ಯಾವುದೂ ಕೊಟ್ಟಿಲ್ಲ. ಇದು 5 ಇಂಚ್ ಫ್ರೇಮ್ ಸೆಲೆಕ್ಟ್ ಆಗಿದೆ. ಇಲ್ಲಿ ಈ ಥರ ಒಂದು ಬಾಕ್ಸ್ ಥರ ಇರುತ್ತಲ್ಲ, ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಫ್ರೇಮ್ ಸೈಜ್ ಬರುತ್ತೆ 5.5 ಇಂಚಸ್ಸು, 7.9 ಇಂಟು 7.9 ಈ ಥರ ಫ್ರೇಮ್ಗಳು ಅವರೇ ಕೊಟ್ಟಿರ್ತಾರೆ ನಿಮಗೆ. ಸೊ ಇದರಲ್ಲಿ 3 ಫ್ರೇಮ್ ಮಾತ್ರ ಕೊಟ್ಟಿದ್ದಾರೆ ನಮಗೆ, ಇಷ್ಟು ಏನು ಕೊಟ್ಟಿರಲ್ಲ ನಮಗೆ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇರೋದು 7.9 ಇಂಟು 14 ಇಂಚ್. ಇದ್ರ 14 ಇಂಚು ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಕಾಣಿಸ್ತಾ ಇದೆ, ಇಲ್ಲಿ 14 ಇಂಚ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಬ್ಲೌಸ್ಗೆ ವರ್ಕ್ ಹಾಕೋದ್ರಿಂದ ನಾನು 14 ಇಂಚ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದು 14 ಇಂಚ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಬ್ಲೌಸ್ಗೆ ವರ್ಕ್ ಹಾಕೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿ ಮತ್ತು ಮೇಲ್ಗಡೆ ಪ್ಯಾಚ್ ಜಾಯಿನ್ ಮಾಡೋದು ಆ ಥರ ಬರುತ್ತೆ. ಇದರಲ್ಲಿ 11 ಇಂಚ್ ಫ್ರೇಮ್ ಕೂಡ ಇದೆ. ಇಲ್ಲಿ 11 ಇಂಚ್ ಫ್ರೇಮ್ ಕೂಡ ಇದೆ ನೋಡಿ. ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫ್ರೇಮ್ ಸೈಜ್ ಚಿಕ್ಕದಾಗುತ್ತೆ ಮತ್ತು ನಮಗೆ ಏನಾದರೂ ಜಾಯ್ನಿಂಗ್ ಬೇಕು ಅಂದರೆ ಕರೆಕ್ಟಾಗಿ ಜಾಯ್ನಿಂಗ್ ಆಗೋದಿಲ್ಲ. ಇವಾಗ ನಾನು 14 ಇಂಚಿನ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ 14 ಇಂಚಿನ ಫ್ರೇಮು ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ಇವಾಗ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ ಇಲ್ಲಿ ಕೆಳಗಡೆ ಹೋಮ್ ಸೆಕ್ಷನ್ ಕಾಣಿಸ್ತಾ ಇದೆ, ಕೆಳಗಡೆ ಫೈಲ್ ಸೆಕ್ಷನ್ ಕಾಣಿಸ್ತಾ ಇದೆ. ಇಲ್ಲಿ ನಾನು ಫೈಲ್ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಫೈಲ್ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೆನ್ ಡ್ರೈವ್ ಚಿತ್ರ ಕೊಟ್ಟಿರ್ತಾರೆ, ಇಲ್ಲಿ ಒಂದ್ಸಲಿ ಒತ್ತಿ ಆಮೇಲೆ ಇಲ್ಲಿ ಆರೋ ಮಾರ್ಕ್ ಇರುತ್ತಲ್ಲ ಅಲ್ಲಿ ಒತ್ತಿ. ಇವಾಗ ನಿಮ್ಮದು ಫೈಲು ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಇವಾಗ ನಾವು ಯಾವ ಡಿಸೈನ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ನಾನು ಇವಾಗೊಂದು ಸ್ಟ್ರೈಟ್ ಲೈನ್ ಮಾತ್ರ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ನಾನು ಡಿಸೈನ್ ನಂಬರ್, ಸೊ ಇವಾಗ ನಾನು ಡಿಸೈನ್ ನಂಬರ್ ಬಂದ್ಬಿಟ್ಟು 1069ನೇ ಡಿಸೈನು ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಲೈನ್ ಮಾತ್ರ ಬೇಕಾಗಿರೋದ್ರಿಂದ ಇಲ್ಲಿ 1064ನೇ ಡಿಸೈನ್ನ 69ನೇ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈ ಥರ ಓಪನ್ ಆಗುತ್ತೆ ನಿಮಗೆ. ಲೆಫ್ಟು ರೈಟು ಫ್ರಂಟು ಸ್ಲೀವ್ಸ್ ಬುಟ್ಟ ಅದೆಲ್ಲನೂ ಸಹ ಓಪನ್ ಆಗುತ್ತೆ. ಇಲ್ಲಿ ನಾನು ಬಾರ್ಡರ್ ಲೈನ್ ಮಾತ್ರ ತೊಗೊಳ್ತೀನಿ, ನನಗೆ ಇಷ್ಟೇ ಬೇಕಾಗಿರೋದು. ಇದರಲ್ಲಾದ್ರೂ ಸಹ ನಿಮಗೆ ಕಾಣಿಸ್ತಿದೆಯಾ 2 ಕಲರ್ ಕೊಟ್ಟಿದ್ದಾರೆ. ನಾನು ಇದರಲ್ಲಿ ಬರೀ ಗ್ರೀನ್ ಕಲರ್ ಮಾತ್ರನೇ ಯೂಸ್ ಮಾಡ್ಕೊಳ್ಳೋದು. ಈ ಕಡೆ ರೈಟ್ ಸೈಡೆಲ್ಲ ಬ್ಲೂ ಕಲರ್ ಯೂಸ್ ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ನಾನು 12 ಇಂಚಸ್ ಬೇಕಾಗಿರೋದ್ರಿಂದ ಇದನ್ನು ನಾನು 1.10ಗೆ ಇಟ್ಕೊಳ್ತೀನಿ. ಸೊ ಇಲ್ಲಿ ಓಕೆ ಕೊಟ್ಕೊಳ್ತೀನಿ ಅಷ್ಟೇ. ಇಲ್ಲಿ ಹ್ಯಾಂಡ್ ಸೆಲೆಕ್ಟ್ ಆಯಿತು. ಇಲ್ಲಿ ರೈಸ್ ಯುವರ್ ಪ್ರೆಸರ್ ಫುಟ್ ಅಂತ ಬರುತ್ತೆ, ಇಲ್ಲಿ ಪ್ರೆಸರ್ ಫುಟ್ ಇರುತ್ತೆ. ಸೊ ಇದು ಪ್ರೆಸರ್ ಫುಟ್ ಇದೆಯಲ್ಲ ಮೇಲ್ಗಡೆ, ಇದನ್ನು ಮೇಲೆ ಎತ್ಕೊಂಡ್ರೆ ಮಾತ್ರ ಅದು ಓಪನ್ ಆಗುತ್ತಿಲ್ಲ, ಅಂದರೆ ಯಾವುದೇ ಕಾರಣಕ್ಕೆ ನಿಮಗೆ ಮೂವ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಕೀಪ್ ಹ್ಯಾಂಡ್ಸ್ ಕ್ಲಿಯರ್ ಹೋಪ್ ವಿಲ್ ನೌ ಮೂವ್ ಟು ಸೆಂಟರ್ ಪೊಸಿಷನ್, ಅಂದರೆ ಇದನ್ನು ಒತ್ತಿದರೆ ಸೆಂಟರ್ ಪೊಸಿಷನ್ಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಯಾವ ಥರ ಮಷಿನ್ ಆನ್ ಆ್ಯಂಡ್ ಆಫ್ ಮಾಡೋದು ಮತ್ತು ಫ್ರೇಮ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳೋದು, ಡಿಸೈನ್ ಯಾವ ಥರ ಸೆಲೆಕ್ಟ್ ಮಾಡ್ಕೊಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದೀರಿ ಅಲ್ವಾ. ಈಗ ಫ್ರೇಮ್ಗೆ ಬಟ್ಟೆ ಹಾಕೋದು, ಫ್ರೇಮ್ ಫಿಕ್ಸ್ ಮಾಡೋದು, ಬಟ್ಟೆ ಫಿಕ್ಸ್ ಮಾಡೋದು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಯಾಕಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ವಿಡಿಯೋನ ಫುಲ್ ಕಂಪ್ಲೀಟಾಗಿ ಬರುತ್ತೆ. ನಿಮಗೆ ಫ್ರೇಮ್ ಫಿಟ್ ಮಾಡ್ಕೊಳ್ಳೋದು ಮತ್ತು ಬಟ್ಟೆನ ಫ್ರೇಮ್ಗೆ ಯಾವ ಥರ ಫಿಟ್ ಮಾಡ್ಕೊಳ್ಳೋದು, ಕ್ಯಾನ್ವಾಸ್ ಯಾವ ಥರ ಹಾಕೋದು ಅಂತ ನಿಮಗೆ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಬರುತ್ತೆ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋದಲ್ಲಿ ಈ ಒಂದು ನೆಕ್ಸ್ಟು ಕಂಟಿನ್ಯೂ ಆಗಿರೋ ವಿಡಿಯೋನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋದಲ್ಲಿ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಎಲ್ಲರೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಇದೇ ಥರ ಸಪೋರ್ಟ್ ಮಾಡಿ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರೂ ಸಹ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಹತ್ರ ಡಿಸೈನ್ ಕೂಡ ಸೇಲ್ ಆಗುತ್ತೆ. 550 ಮಷಿನ್ನು, 450 ಮಷಿನ್ನು. ಸೊ ಯಾರೆಲ್ಲ ಕಂಪ್ಯೂಟರೈಸ್ಡ್ ಮಷಿನ್ ಯೂಸ್ ಮಾಡ್ತಾ ಇದ್ದೀರಾ ಸೊ ಅವರೆಲ್ಲರಿಗೂ ಸಹ ಡಿಸೈನ್ ಸೇಲ್ ಆಗುತ್ತೆ. 50 ರುಪೀಸ್ ಒಂದು, 75 ಹಾಗೆ 100 ರುಪೀಸು. ಈ ಥರ ಡಿಸೈನ್ ವೈಸ್ಗಳು, ಡಿಸೈನ್ ಯಾವ ಥರ ನೀವು ಸೆಲೆಕ್ಟ್ ಮಾಡ್ತೀರೋ ಸೊ ಪ್ರೈಸ್ ಕೂಡ ಅದೇ ಥರ ಇರುತ್ತೆ. ಸೊ ಸಿಂಪಲಾಗಿ ಬೇಕು ಅಂತಂದ್ರೂ ಸಹ ನಿಮಗೆ ಡಿಸೈನ್ಗಳು ಅವೈಲಬಲ್ ಇರುತ್ತೆ. ಮತ್ತು ಸಂಡೇ ಮಾತ್ರ ನಿಮಗೆ 100 ರುಪಿಗೆ 3 ಡಿಸೈನ್ ನಿಮಗೆ ಇರುತ್ತೆ. ಮಲ್ಟಿ ನೀಡಲ್ಗೆ ಮಾತ್ರ ನಿಮಗೆ ಮಲ್ಟಿ ನೀಡಲ್ ಮಷಿನ್ಗಳಿಗೆ ಡಿಸೈನ್ ಬೇಕು ಅಂತಂದಾಗ 200ಗೆ 3 ಡಿಸೈನ್ ಅವೈಲಬಲ್ ಇರುತ್ತೆ. ಸೊ ಬೇಕು ಅನ್ನೋರು, ಡಿಸೈನ್ ತೊಗೊಬೇಕು ಅನ್ನೋರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ವರ್ಕ್ ಹಾಕಿಸ್ಬೇಕು ಅನ್ನೋರಿಗೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ನೀವು ಪೋಸ್ಟ್ ಕೂಡ ಮಾಡ್ಬೋದು, ಕೊರಿಯರ್ ಕೂಡ ಮಾಡ್ಬೋದು, ಎರಡೂ ಕೂಡ ಅವೈಲೇಬಲ್ ಇದೆ. ವಿತಿನ್ 8 to 10 ಡೇಸಲ್ಲಿ ನಿಮಗೆ ಬ್ಲೌಸ್ಗಳು ಸಿಗುತ್ತೆ ನಿಮಗೆ. ಸೊ 1-2 ಬ್ಲೌಸ್ ಆದರೆ ಬೇಗನೆ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ವಿತಿನ್ 8 to 10 ಡೇಸ್ ನಮಗೆ ಟೈಮ್
ಟೈಮ್ ಬೇಕೇ ಬೇಕು. ಯಾಕಂತಂದರೆ ಅಲ್ಲಿರೋ ಕಸ್ಟಮರ್ನು ಹ್ಯಾಂಡಲ್ ಮಾಡಬೇಕು, ಸೊ ಇಲ್ಲಿ ಲೋಕಲಲ್ಲಿರೋ ಕಸ್ಟಮರ್ನು ಹ್ಯಾಂಡಲ್ ಮಾಡಬೇಕು. ಅದಕ್ಕೋಸ್ಕರ 1-2 ಬ್ಲೌಸ್ ಇದ್ದರೆ ಬೇಗ ಸಿಗುತ್ತೆ ನಿಮಗೆ. ಸೊ ಸ್ವಲ್ಪ ಜಾಸ್ತಿ ಬ್ಲೌಸ್ ಇದ್ದಾವೆ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್. ಇದೇ ಥರ ಸಪೋರ್ಟ್ ಮಾಡಿ. ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ವ್ಯೂವರ್ಸ್ ಆಗಿರ್ಬೋದು, ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು, ಎಲ್ಲರಿಗೂ ಸಹ ನನ್ನ ಕಸ್ಟಮರ್ಗೂ ಸೇರಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್.